ಬ್ರಹ್ಮೈಕ್ಯರಾಗಿರುವ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯವರನ್ನು ಕಣ್ಣು ಮುಚ್ಚಿ ಆಪಾದಮೌಲ್ಯ ಪರ್ಯಂತ ಸ್ಮರಿಸಿಕೊಂಡು ಅವರಿಗೆ ನಮಸ್ಕರಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರುವ ಎಡನೀರು ಶ್ರೀಗಳವರಿಗೆ ಅಭಿವಾದನೆಗಳು. ಅಧ್ಯಕ್ಷರಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಈಗಾಗಲೇ ವೇದಿಕೆಯಿಂದ ನಿರ್ಗಮಿಸಿರುವಂಥ ವಿದುಷಿ ಶೀಲಾ ಅವರ ಬಗ್ಗೆ ಓದಿದಂಥ ಪ್ರಶಸ್ತಿ ಫಲಕದಲ್ಲಿರುವ ವಾಕ್ಯಗಳೇ ಮುಖ್ಯ ವಿಷಯವನ್ನು ಹೇಳಿದೆ. ಮೆಲಡಿ ಕ್ವೀನ್ ಆಫ್ ಕರ್ನಾಟಕ ಅಂತ ಅವರನ್ನು ಹೊಗಳಿದ್ದಾರೆ. ಅವರು ಪ್ರಸಿದ್ಧ ಸಂಗೀತ ಶಾಸ್ತ್ರಜ್ಞೆ. ಈಗಾಗಲೇ ಅವರು ನಿರ್ಗಮಿಸಿದ್ದಾರೆ. ಆದ್ದರಿಂದ ಅವರ ಕುರಿತು ನಾನು ಹೆಚ್ಚು ಮಾತನಾಡೋದಕ್ಕೆ ಈಗ ಹೋಗುವುದಿಲ್ಲ. ಬಹುಶಃ ಸಂತೋಷ ಆಗಿದೆ ಎಲ್ಲರಿಗೂ. ಪ್ರೊಫೆಸರ್ ನರೇಂದ್ರ ನಾಯಕರಿಗೆ ನಮಸ್ಕಾರ. ನೀವು ಪಕ್ಕ ಯಾರು ಅಂತ ಗೊತ್ತಾಗದೇ ಇದ್ದರೆ ಅದಕ್ಕಾಗಿ ನಿಮ್ಮನ್ನು ಉದ್ದೇಶಿಸಿ ನಮಸ್ಕಾರ ಅಂತ ಹೇಳಿದ್ದೆ ನಾನು. ಕೇಶವಾನಂದ ಭಾರತೀ ಸ್ವಾಮೀಜಿಯವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದವರು. ಸ್ವಾಮೀಜಿ ಹೈಸ್ಕೂಲ್ ಇದೆ ಅಲ್ಲಿ ಎಡನೀರಿನಲ್ಲಿ. ಅವರು ಸಂಗೀತ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದವರು. ನರೇಂದ್ರ ನಾಯಕರು ಎರಡರಲ್ಲಿಯೂ ಸಾಧನೆ ಮಾಡಿದವರು. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟವರು. ಒಂದು ಕ್ರಾಂತಿಕಾರಿಯಾದಂಥ ಇತರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸವಾಲೆಸೆಯುವ ರೀತಿಯಲ್ಲಿ ಅವರು ಬೆಳೆದು ನಿಂತಿದ್ದಾರೆ. ಒಬ್ಬ ಅತ್ಯುತ್ತಮ ಶಿಕ್ಷಣ ತಜ್ಞ, ಹಾಗೆ ಆಡಳಿತಗಾರ ಮತ್ತು ಒಬ್ಬ ನಿಪುಣ ಸಂಘಟಕವರು. ಅವರನ್ನು ಕುರಿತು ಅಭಿನಂದಿಸುವಾಗ ಎರಡು ಶಬ್ದಗಳನ್ನು ನಾನು ನೆನಪಿಸಿಕೊಳ್ಳಬೇಕು. ಇಂಗ್ಲೀಷ್ ಶಬ್ದಗಳೇ ಎಕ್ಸ್ಪರ್ಟೀಸ್, ಇನ್ನೊಂದು ಎಕ್ಸಲೆನ್ಸ್. ಈ ಪರಿಣತಿ ಮತ್ತು ಶ್ರೇಷ್ಠತೆ ಉಂಟಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಶಿಕ್ಷಣದಲ್ಲಿ ಎಕ್ಸ್ಪರ್ಟೀಸ್, ಒಂದು ರೀತಿಯ ಪರಿಣತಿಯನ್ನು ಹೊಸ ರೀತಿಯ ಈ ಯುಗಕ್ಕೆ ಬೇಕಾದಂತೆ ವಿದ್ಯಾರ್ಥಿಗಳು ಏನನ್ನು ಬಯಸ್ತಾರೆ ಈ ಕಾಲದಲ್ಲಿ, ಅದು SLC ಮುಗಿಸಿ PUC ಹಂತಕ್ಕೆ ಬರುವಾಗ ಅವರ ನಿರೀಕ್ಷೆ ಏನುಂಟು ಅದು ಈಡೇರುವ ರೀತಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಮಂಗಳೂರು ಸಮೀಪದ ಒಳಚಲ್ನಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ನಾವು ಸಂಪಾಜೆಯಿಂದ ಮಂಗಳೂರು ಕಡೆ ಹೋಗುವಾಗ ಬಲಗಡೆ ತಿರುಗಿದರೆ ಒಳಚಿನಲ್ಲಿ ಆ ಗುಡ್ಡೆಯ ಮೇಲೆ ರಾರಾಜಿಸ್ತಾ ಉಂಟು ಅವರ ಆ ಶಿಕ್ಷಣ ಸಂಸ್ಥೆ. ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಷನ್ ಅಥವಾ ಎಕ್ಸ್ಪರ್ಟ್ PU ಕಾಲೇಜ್. ಅವರು ಸಾಮಾನ್ಯವಾದಂಥ ರೈತಾಪಿ ಕುಟುಂಬದಿಂದ ಬಂದರೂ ಕೂಡ ಹಾಸನದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾಡಿ ಆಮೇಲೆ NITKಯಲ್ಲಿ ಸ್ವಲ್ಪ ಸಮಯ ಅಧ್ಯಾಪಕರಾಗಿದ್ದು, ಆಮೇಲೆ ಒಂದು ಅವರ ತಲೆಯಲ್ಲಿ ಹೊಸ ವಿಷಯ ಹೊಳೆಯಿತು. ಎಲ್ಲರೂ ಈಗ SLC ಮುಗಿದ ಮೇಲೆ ಈ ಮಕ್ಕಳು 90%, 95%, 100% ಎಲ್ಲ ಸಬ್ಜೆಕ್ಟ್ನಲ್ಲಿ PCMS, PCMC, PCMB ಹೀಗೆ ಎಲ್ಲದಲ್ಲಿ ಬಯಸೋರಾದದ್ರಿಂದ ಅವರ ಅಗತ್ಯವನ್ನು ಪೂರೈಸುವುದಕ್ಕೆ ಇವರು ಭಾಳ ಒಂದು ಸರಳವಾದ ರೀತಿಯಲ್ಲಿ ಕೋಚಿಂಗ್ ಸೆಂಟರ್, ಎಕ್ಸ್ಪರ್ಟ್ ಕೋಚಿಂಗ್ ಸೆಂಟರನ್ನು ಅವರು ಆರಂಭಿಸಿದರು. ಆದರೆ ಅದು ಬೆಳೆಯುತ್ತಾ 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 ಈಗ ಅದು ಎಕ್ಸ್ಪರ್ಟ್ PU ಕಾಲೇಜಾಗಿ ಮಾರ್ಪಾಟುಗೊಂಡಿದೆ. ಇವರ ಸಾಧನೆ ಅದು ಏನು ಅಂತ ಅರ್ಥ ಆಗಲಿಕ್ಕಿಲ್ಲ. ಹೊರಗಡೆಯವರು ಇಲ್ಲಿಯವರು ಮಾತ್ರ ಅಲ್ಲ, ಹೊರಗಡೆಯವರು ಕೂಡ ಹೇಗೆ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಸೀಟ್ ಸಿಗಬಹುದಾ ಅಂತ ಹೇಳಿಯೇ ಪ್ರಯತ್ನಪಟ್ಟು ಸೀಟ್ ಪಡೆಯುತ್ತಾರೆ. ಜುಲೈ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ PUC ರಿಸಲ್ಟ್ ಬರ್ತದಲ್ಲ, ರಿಸಲ್ಟ್ ಬರುವಾಗ ಪೇಪರ್ ನೋಡಿದವರಿಗೆ ಸ್ಪಷ್ಟ ಚಿತ್ರಣ ಉಂಟು. ಇಡೀ ಒಂದು ಫುಲ್ ಪೇಜ್ನಲ್ಲಿ ಎಲ್ಲ ಫೋಟೋಗಳು. ಯಾವ ಕಾಲೇಜಿಂದ ನೋಡಿದರೆ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು. ಆ ರೀತಿಯ ಒಂದು ಶಿಕ್ಷಣದಲ್ಲಿ ಹೊಸ ಕ್ರಾಂತಿ, ಹೊಸ ಯುಗವನ್ನು ನಮ್ಮ ಪರಿಸರದಲ್ಲಿ ಉಂಟು ಮಾಡಿದಂತಹ ಈ ನರೇಂದ್ರ ನಾಯಕರು ಅವರು ICWA ಅದರಲ್ಲಿಯೂ
ಕೂಡ ಅವರು ಪರಿಣತಿಯನ್ನು ಹೊಂದಿ ಒಂದು ಶಿಕ್ಷಣ ಸಂಸ್ಥೆ ನಡೆಸುವುದಕ್ಕೆ ಆರ್ಥಿಕವಾಗಿ ಹೇಗೆಲ್ಲ ಅದನ್ನು ಸುಧಾರಿಸಬೇಕು ಅಂತ ತಿಳಿದುಕೊಳ್ಳುವ ಅನುಭವವನ್ನು ಅಧ್ಯಯನದ ಮೂಲಕವಾಗಿ ತಿಳಿದುಕೊಂಡಿದ್ದಾರೆ. ಇವರ ಶ್ರೀಮತಿಯವರು ಅವರ ಜೊತೆಯಲ್ಲೇ ಇದ್ದು ಬೇಕಾದಂಥ ಪೂರ್ಣ ಸಹಕಾರವನ್ನು ಕೊಡ್ತಾರೆ. ಇನ್ನು ಅವರ ಬಗ್ಗೆ ಹೆಚ್ಚಿಗೆ ಕೇಳಬೇಕಿದ್ದರೆ ಅವರ ಮಾತನ್ನು ಈಗ ಸ್ವಲ್ಪ ಮಾತನಾಡಿಯರು, ಇನ್ನೂ ಮಾತಾಡಬೇಕಿದ್ದರೆ ಈಗ ಇಂಟರ್ನೆಟ್ ಯುಗ, ನಾವು ಕೂತಲ್ಲಿ ಎಲ್ಲವನ್ನು ನೋಡ್ಬೋದಾಗಿದೆ, ಎಲ್ಲವನ್ನು ಕೇಳಬಹುದಾಗಿದೆ. ಯೂಟ್ಯೂಬ್ನಲ್ಲಿ ಅವರ ಮಾತುಗಳು, ಅವರ ಶ್ರೀಮತಿಯವರ ಇಂಟರ್ವ್ಯೂಗಳು ಸಾಕಷ್ಟಿವೆ. ಅಲ್ಲಿ ನೀವು ಕೇಳಿದರೆ ನೋಡಿದರೆ ಅವರ ಸಾಧನೆಯ ಬೇರೆ ಬೇರೆ ಮುಖಗಳು ಕೂಡ ನಮಗೆ ಪರಿಚಯಕ್ಕೆ ಬರ್ತವೆ. ಮಾತ್ರವಲ್ಲ, ಈಗಾಗಲೇ ಸಮಾಜದ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅವರಿಗೆ ಪುರಸ್ಕಾರಗಳು, ಸಮ್ಮಾನಗಳು ಸಂದಿವೆ. ಇಂಡಿಯನ್ ಇಕನಾಮಿಕ್ ಡೆವಲಪ್ಮೆಂಟ್ ರಿಸರ್ಚ್ ಅಸೋಸಿಯೇಷನ್, ಆಲ್ ಇಂಡಿಯಾ ಬಿಸ್ನೆಸ್ ಕಮ್ಯುನಿಟಿ ಫೌಂಡೇಶನ್ ಮೊದಲಾದಂಥ ಸಂಸ್ಥೆಗಳಿಂದ ಅವರು ಈಗಾಗಲೇ ಅವರು ಮಾಡಿದ ಸಾಧನೆಗಾಗಿ ಗುರುತಿಸಲ್ಪಟ್ಟಿದ್ದಾರೆ. ಇದು ಅವರು ನಮ್ಮ ಈ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ. ಇವತ್ತು ಆ ಹೆಸರು ಬಹಳ ದೊಡ್ಡದು. ಇನ್ನೊಂದು ಮುಖ ಇದೆ ಅವರದ್ದು. ಅವರನ್ನು ನಾನು ಹೆಚ್ಚಾಗಿ ಬಲ್ಲವನು, ಅವರ ಕಾಲೇಜಿಗೆ ನಾನು ಹೋಗಲಿಲ್ಲ, ಕೇಳಿದ್ದು ಮಾತ್ರ. ಆದರೆ ಅವರು ಎಂತಹ ಕಲಾಕಾರರು ಎನ್ನುವುದನ್ನು ನಾನು ಚೆನ್ನಾಗಿ ಕಂಡಿದ್ದೇನೆ ಮತ್ತು ಕೇಳಿದ್ದೇನೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಕ್ಕವಾದ್ಯದವರು ಇರುವುದಂದರೆ ಸುಲಭದ ಕೆಲಸ ಅಲ್ಲ. ದಕ್ಷಿಣಾದಿ ಸಂಗೀತದಲ್ಲೆಲ್ಲ ಸುಲಭ ಆಗುತ್ತದೆ. ಆದರೆ ಹಿಂದೂಸ್ತಾನಿ ಸಂಗೀತಕ್ಕೆ ತಬಲಾವಾದಕನಾಗಿರುವುದಾಗಲಿ, ಹಾರ್ಮೋನಿಯಂ ಆಗಲಿ, ಎಷ್ಟು ಬೇಕೋ ಅಷ್ಟೇ ಕೊಟ್ಟು ನಮ್ಮ ದೇಶದ ಸುಪ್ರಸಿದ್ಧ ಎಲ್ಲ ಗಾಯಕರು ನಮ್ಮ ಈ ಪರಿಸರಕ್ಕೆ ಬಂದವಾಗ ಸಂಘಟಕರಿಗೆ ಸಿಗುವ ಮೊದಲ ಹೆಸರು ಅಂತ ಹೇಳಿದ್ರೆ ನಮ್ಮೂರಲ್ಲಿ ನರೇಂದ್ರ ನಾಯಕರಿದ್ದಾರಲ್ಲ, ಅವರನ್ನು ಕರೆಸುವಂಥ. ಹೀಗೆ ಒಬ್ಬ ಸಂಗೀತ ಕಲಾಕಾರನಾಗಿ, ಹಾರ್ಮೋನಿಯಂ ವಾದಕನಾಗಿ ಮಹತ್ತರ ಸೇವೆಯನ್ನು ಮಾಡಿದಂಥ ಅವರು ನಮಗೆ ಗೌರವಾರ್ಹರಿದ್ದಾರೆ. ಇದರ ಜೊತೆಯಲ್ಲಿ ಅವರ ಸಂಘಟನಾ ಚಾತುರ್ಯ, ಅದು ಸಂಸ್ಕೃತಿಗೆ ಸಂಬಂಧಪಟ್ಟದ್ದು, ಕಲೆಗೆ ಸಂಬಂಧಪಟ್ಟದ್ದು, ಸಂಗೀತಕ್ಕೆ ಸಂಬಂಧಪಟ್ಟದ್ದು. ಮಂಗಳೂರಿನಲ್ಲಿ ಸಂಗೀತ ಭಾರತಿ ಫೌಂಡೇಶನ್ ಅಂತಿದೆ, ಅದರ ಉಪಾಧ್ಯಕ್ಷರಾಗಿ ಇವರು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾರೆ. ಇವರು ಕಲಾಕಾರರಾಗಿ ಬೇರೆ ಬೇರೆ ಕಡೆಯ ಕಾರ್ಯಕ್ರಮಗಳಿಗೆ ಹೋಗಿ ತನ್ನ ಕಲಾ ಸಿದ್ಧಿಯನ್ನು ಪ್ರದರ್ಶಿಸುವುದು ಮಾತ್ರವಲ್ಲದೆ ಇತರ ಕಡೆಯ ಕಲಾಕಾರರನ್ನು ಕರೆಸಿಕೊಂಡು ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ. ಹೀಗೆ ಶಿಕ್ಷಣ ಕ್ಷೇತ್ರ, ಅದರೊಂದಿಗೆ ಕಲಾಕ್ಷೇತ್ರ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವಂತಹ ನರೇಂದ್ರ ನಾಯಕರಿಗೆ ಕೀಲಾರು ಪ್ರತಿಷ್ಠಾನದ ವತಿಯಿಂದ, ಆಮೇಲೆ ಎಡನೀರು ಶ್ರೀಗಳವರ ಹೆಸರಿನಲ್ಲಿ ಕೊಡುವಂಥ ಈ ಪ್ರಶಸ್ತಿ ಆದ್ದರಿಂದ ಎಡನೀರು ಮಠದ ಪರವಾಗಿ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ರಸಿಕ ಬಂಧುಗಳ ಪರವಾಗಿ ಅಭಿನಂದನ ಪೂರ್ವಕವಾದಂಥ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಿಮ್ಮದ್ದು ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಿನಿಂದ PU ಕಾಲೇಜಿಗೆ ಹೋಗಿದೆ. ಇನ್ನು PU ಕಾಲೇಜಿನಿಂದ ಒಂದು ಪೂರ್ಣ ಪ್ರಮಾಣದ ಡಿಗ್ರಿ ಕಾಲೇಜು ಆಗಲಿ ಅಂತ ಆಶಿಸಿ ನೀವು ಇನ್ನೂ ಉತ್ತರೋತ್ತರವಾದಂಥ ಸಾಧನೆ ಮಾಡುವ ಹಾಗೆ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ನಾವೆಲ್ಲ ಒಟ್ಟಾಗಿ ಶುಭವನ್ನು ಕೋರ್ತೇವೆ. ನಮಸ್ಕಾರ ನಿಮಗೆ. ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8196915577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.